ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ರ್ಯಾಪಿಡ್ ರಿವಿಷನ್ ವಿಡಿಯೋ. ಸೊ ಇವಾಗ ಆರ್ಟಿಕಲ್ 13 ಬಗ್ಗೆ ಮಾತಾಡ್ತಿದ್ದೀನಿ ನೋಡಿ. ಆರ್ಟಿಕಲ್ 13 ಏನಿದೆ, ಇಟ್ ಟಾಕ್ಸ್ ಅಬೌಟ್ ಜುಡಿಷಿಯಲ್ ರಿವ್ಯೂ. ಜುಡಿಷಿಯಲ್ ರಿವ್ಯೂ ಅಂದರೆ ಬೈ ಚಾನ್ಸ್ ನಮ್ಮ ಸರ್ಕಾರ ಯಾವುದಾದ್ರು ಒಂದು ಲಾನ ಪಾಸ್ ಮಾಡಿದ್ರು, ಆರ್ಡಿನೆನ್ಸ್ ಪಾಸ್ ಮಾಡಿದ್ರು, ಆರ್ಡರ್ನ ಪಾಸ್ ಮಾಡಿದ್ರು, ರೆಗ್ಯುಲೇಷನ್ನ ಪಾಸ್ ಮಾಡಿದ್ರು, ಎನಿಥಿಂಗ್ ಇನ್ ದಟ್ ಮ್ಯಾಟರ್, ಅಡ್ಮಿನಿಸ್ಟ್ರೇಟಿವ್ ಬಾಡಿ ಒಂದು ಆ್ಯಕ್ಟ್ನ ಅಥವಾ ರೂಲ್ನ ಅಥವಾ ಆರ್ಡಿನೆನ್ಸ್ನ ಪಾಸ್ ಮಾಡಿದಾಗ ಇನ್ ಕೇಸಲ್ಲಿ ಬರ್ದಿರುವಂಥ ಲಾಸ್ ನಮ್ಮ ಕಾನ್ಸ್ಟಿಟ್ಯೂಷನ್ ವಿರುದ್ಧವಾಗಿದ್ರು ಅಥವಾ ಫಂಡಮೆಂಟಲ್ ರೈಟ್ಸ್ನ ವೈಲೇಟ್ ಮಾಡೋ ಥರ ಆಗಿದ್ರೆ ಆ ಟೈಮಲ್ಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ತಮ್ಮ ಜುಡಿಷಿಯಲ್ ರಿವ್ಯೂ ಅನ್ನೋ ಪವರ್ನ ಯೂಸ್ ಮಾಡಿಕೊಂಡು ಆ ಪರ್ಟಿಕ್ಯುಲರ್ ಲಾನ ನಲ್ ಅಂಡ್ ವಾಯ್ಡ್ ಆಗಿ ಡಿಕ್ಲೇರ್ ಮಾಡ್ತಾರೆ. ನಲ್ ಅಂಡ್ ವಾಯ್ಡ್ ಅಂದರೆ ಇನ್ವ್ಯಾಲಿಡ್ ಅಂತ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಇನ್ ಕೇಸ್ 20 ಲೈನ್ ಲಾನ ಪಾಸ್ ಮಾಡಿದ್ದಾರೆ, ಇದರಲ್ಲಿ 2ನೇ ಲೈನ್ ಮತ್ತು 3ನೇ ಲೈನ್ ಮಾತ್ರ ಫಂಡಮೆಂಟಲ್ ರೈಟ್ನ ವೈಲೇಟ್ ಮಾಡ್ತಿದೆ ಅಥವಾ ಜುಡಿಷಿಯಲ್ ರಿವ್ಯೂ ಅಲ್ಲಿ ಔಟ್ ಆಫ್ ಲಿಮಿಟಲ್ಲಿ ಇದೆ ಅಂತ ಗೊತ್ತಾದರೆ ಓನ್ಲಿ 2 ಲೈನ್ನ ಮಾತ್ರ ನಲ್ ಅಂಡ್ ವಾಯ್ಡ್ ಅಂತ ಹೇಳ್ತಾರೆ. ಮಿಕ್ಕಿದ 16 ಲೈನ್ 18 ಲೈನ್ ಹಾಗೆ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಯಾವ ಪರ್ಟಿಕ್ಯುಲರ್ ಲೈನ್ ಫಂಡಮೆಂಟಲ್ ರೈಟ್ನ ವೈಲೇಟ್ ಮಾಡುತ್ತೋ ಅದು ಮಾತ್ರ ನಲ್ ಅಂಡ್ ವಾಯ್ಡ್.